ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 13ನೇ ವಯಸ್ಸಿನಲ್ಲೇ ಜೈಲು ಸೇರಬೇಕಾದ ಪರಿಸ್ಥಿತಿ. ಈ ಸೆರೆವಾಸದಲ್ಲಿ ಆ ಹುಡುಗ ಅನುಭವಿಸಿದ ವೇದನೆ ಅಷ್ಟಿಷ್ಟಲ್ಲ. ಜೀವನದಲ್ಲಿ ಬಹುಬೇಗ ತಾನಂದುಕೊಂಡ ಯಶಸ್ಸು ಸಿಕ್ಕರೂ ಸಹ ಮತ್ತದೇ ಜೈಲಿನ ಶಿಕ್ಷೆ ಮೇಲಿಂದ ಮೇಲೆ ಅನುಭವಿಸಬೇಕಾಗಿ ಬಂತು. ಯಶಸ್ಸಿನ ಮಾರ್ಗದಲ್ಲಿದ್ದರೂ ಸಹ ಸರಿತಪ್ಪುಗಳ ಬಗ್ಗೆ ಸೂಕ್ತವಾಗಿ ಮಾರ್ಗದರ್ಶನ ನೀಡುವವರಿಲ್ಲದೆ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಯಿತು. ತಾನೊಬ್ಬ ಅದೃಷ್ಟವಂತ ಎಂದು ಅಂದುಕೊಳ್ಳುವಷ್ಟರಲ್ಲಿಯೇ ಜೀವನ ಹಲವು ಸಂದಿಗ್ಧ ಪರಿಸ್ಥಿತಿಗಳಿಗೆ ಮುನ್ನುಡಿ ಬರೆಯಿತು. ಇದು ವಿಶ್ವವಿಖ್ಯಾತ ಹೆವಿ ವೈಟ್ ಬಾಕ್ಸರ್ ಆದ ಮೈಕ್ ಟೈಸನ್ ಅವರ ಬಗ್ಗೆ. ಕಳೆದ ವರ್ಷ ಲೈಗರ್ ಚಿತ್ರದಲ್ಲಿ ಇವರು ಒಂದು ದೃಶ್ಯದಲ್ಲಿ ನಟಿಸಿದ್ದರು. ಟೈಸನ್ ಅವರ ಜೀವನವೇ ಒಂದು ಒಳ್ಳೆ ಆಸಕ್ತಿಕರವಾದ ಕಮರ್ಷಿಯಲ್ ಸಿನಿಮಾದ ತರಹ ಇದೆ. ಅಲ್ಲಿ ಅವರು ಕಂಡ ಏಳು ಬೀಳಿನ ಕಥೆಯೇ ರೋಚಕ. ವಿಶ್ವದ ಹಲವಾರು ಟಫ್ ಬಾಕ್ಸರ್ಗಳನ್ನ ಕೆಡವಿ ಮಣ್ಣು ಮುಕ್ಕಿಸಿದ ಟೈಸನ್ ನಿಜ ಬದುಕಿನಲ್ಲಿ ಎದುರಾದ ಒಂದಷ್ಟು ಸ್ಥಿತಿಗತಿಗಳಿಗೆ ಸಿಲುಕಿ ಜರ್ಜರಿತರಾದವರು. ಇಂತಹ ಟೈಸನ್ ಅವರ ಬದುಕಿನ ಅನೇಕ ಆಸಕ್ತಿಕರ ಸಂಗತಿಗಳ ಬಗ್ಗೆ ಇಲ್ಲಿ ಕುತೂಹಲಕಾರಿಯಾಗಿ ತಿಳಿಯೋಣ ಬನ್ನಿ. ಚಿಕ್ಕಂದಿನಿಂದಲೂ ಫೈಟಿಂಗ್ ಬಗ್ಗೆ ಆಸಕ್ತರಾಗಿದ್ದ ಟೈಸನ್ ಅದೇ ಕ್ಷೇತ್ರದಲ್ಲಿ ಮುಂದುವರೆದು ಬಹಳ ಬೇಗನೆ ಚಾಂಪಿಯನ್ ಟೈಟಲ್ ಗೆದ್ದರು. ಬಹಳ ಬೇಗನೆ ಈ ಯುವಕನಿಗೆ ಹಣ, ಹೆಸರು, ಕೀರ್ತಿ ಎಲ್ಲವೂ ದಕ್ಕಿತು. ಆದರೆ ಅಲ್ಲಿ ಸೂಕ್ತವಾದ ಗುರುವಿನ ಕೊರತೆ ಎದ್ದು ಕಾಣ್ತಾ ಇತ್ತು. ಕೈ ಹಿಡಿದು ಮುನ್ನಡೆಸುವವರಿಲ್ಲದೆ ತನಗೆ ಇಷ್ಟ ಬಂದ ಹಾಗೆ ಅವನು ಜೀವಿಸತೊಡಗಿದ. ಈ ಸ್ವೇಚ್ಛಾಚಾರದ ಬದುಕಿನ ಇಬ್ಬಂದಿತನಕ್ಕೆ ಅವನನ್ನ ದೂಡಿತ್ತು. ವಿಶ್ವ ಬಾಕ್ಸಿಂಗ್ ಲೋಕದ ದಿಗ್ಗಜರೆಂದೇ ಹೆಸರಾದ ಮೊಹಮ್ಮದ್ ಅಲಿಯ ನಂತರ ವಿಶ್ವದ 2ನೇ ಟಫೆಸ್ಟ್ ಬಾಕ್ಸರ್ ಎನಿಸಿಕೊಂಡ ಟೈಸನ್ ತುಂಬಾ ಬೇಗನೆ ಕೈ ತುಂಬ ಹಣ ಮಾಡಿ ಕೋಟ್ಯಾಧೀಶ್ವರರಾದರು. ಆದರೆ ಅಷ್ಟೆಲ್ಲ ಹಣ ಇದ್ರೂ ಸಹ ಅವರು ಜೈಲಿಗೆ ಹೋಗೋದನ್ನ ಅದು ತಪ್ಪಿಸಲಿಲ್ಲ. ಇದಕ್ಕೆಲ್ಲ ಕಾರಣ ಇವರು ಕಳೆದ ಆ ವಿಲಕ್ಷಣ ಬಾಲ್ಯ. ಹೌದು, ಟೈಸನ್ ಎಲ್ಲರ ತರಹ ನಾರ್ಮಲ್ ಆದ ಬಾಲ್ಯವನ್ನ ನೋಡಲಿಲ್ಲ. 1966ರ ಜೂನ್ನಲ್ಲಿ ಜನಿಸಿದ ಟೈಸನ್ರ ತಾಯಿಯವರ ಹೆಸರು ಲಾರ್ನಾ ಮೇ ಟೈಸನ್ ಅಂತ, ತಂದೆ ಹೆಸರು ಪಾರ್ಸೆಲ್ ಟೈಸನ್ ಅಂತ. ಇವರು ಟೈಸನ್ರ ನಿಜವಾದ ಬಯೋಲಾಜಿಕಲ್ ತಂದೆ ಅಲ್ಲ. ಇವರ ತಾಯಿ ವೈಶ್ಯಾವೃತ್ತಿ ನಡೆಸ್ತಾ ಇದ್ರು. ಇವರಿಗೆ ಜಿಮ್ಮಿ ಪ್ಯಾಟ್ರಿಕ್ಸನ್ ಎಂಬಾತ ಗೆಳೆಯನಿದ್ದ. ಇವನೇ ಟೈಸನ್ರ ನಿಜವಾದ ತಂದೆ. ಟೈಸನ್ಗೆ ತಾಯಿ, ಅಜ್ಜಿ ಹಾಗೂ ಸಹೋದರರಿದ್ದರೂ ಸಹ ಯಾರೂ ಅವನಿಗೆ ಬೇಕಾದ ಅಗತ್ಯ ಕಾಳಜಿ ಕೊಡ್ಲಿಲ್ಲ. ಆಪ್ತರ ಕಾಳಜಿ ಹಾಗೂ ಮಮತೆ ಸಿಗದೆ ಬೆಳೆದ ಟೈಸನ್ ವಿಲಕ್ಷಣ ಬಾಲ್ಯವನ್ನ ಕಳೆಯಬೇಕಾಯಿತು. ಅವನು ರೌಡಿಯ ಹಾಗೆ ವರ್ತನೆ ಮಾಡ್ತಾ ಇದ್ದ. ಆವಾಗಲೇ ಅವನು ಶಾಲೆಗೆ ಚಕ್ಕರ್ ಹೊಡೆದು ಕಳ್ಳತನ, ಬೆದರಿಕೆ ಇಂಥವುಗಳಲ್ಲಿ ಭಾಗಿಯಾಗ್ತಾ ಇದ್ದ. ರೋಡ್ ರೇಸ್ ಹಾಗೂ ಸ್ಟ್ರೀಟ್ ಫೈಟ್ಗಳಂತೂ ಕಾಮನ್ ಆಗಿದ್ವು. ಇದರಿಂದಾಗಿ ಟೈಸನ್ರನ್ನ ಸಾಕಷ್ಟು ಬಾರಿ ಬಾಲ ರಿಮ್ಯಾಂಡ್ ಹೋಮ್ಗೂ ಹಾಕಲಾಗಿತ್ತು. 13ನೇ ವಯಸ್ಸಿಗೆ ಅವರನ್ನ ಸುಮಾರು 38ಕ್ಕೂ ಹೆಚ್ಚು ಸಲ ಸೆರೆಮನೆಗೆ ತಳ್ಳಲಾಗಿತ್ತು. ಒಂದ್ಸಲ ಟೈಸನ್ ಬಳಿ ಇದ್ದ ಪ್ರೀತಿಯ 2 ಪುಟ್ಟ ಪಾರಿವಾಳಗಳನ್ನ ಯಾರೋ ಘಾಸಿ ಮಾಡಿದರೆಂಬ ಕಾರಣಕ್ಕೆ ಕೋಪ ಮಾಡಿಕೊಂಡ ಟೈಸನ್ ಅವರನ್ನ ಹಿಗ್ಗಾಮುಗ್ಗ ಹಿಡಿದು ಚಚ್ಚಿದ್ದ. ಈ ಘಟನೆ ಮೂಲಕ ಅವರಲ್ಲಿದ್ದ ಆ ರೌಡಿ ಹೊರಬಂದಿದ್ದ. ಮುಂದೆ ಅನೇಕ ತರಹದ ಸ್ಟ್ರೀಟ್ ಫೈಟ್ಗಳನ್ನ ಶುರು ಮಾಡಿಕೊಂಡ ಟೈಸನ್ ಒಂದಿಲ್ಲೊಂದು ಕಾರಣದಿಂದ ಜೈಲಿಗೆ ತುಂಬಾ ಸಾಮಾನ್ಯ ಎನ್ನುವಂತೆ ಬಂದು ಹೋಗತೊಡಗಿದ್ದ. ಒಮ್ಮೆ ಹೀಗೆ ಜೈಲಿನಲ್ಲಿದ್ದಾಗಲೇ ಆ ಜೈಲುವಾಸ ಅವನ ಬದುಕಿನ ಗತಿಯನ್ನೇ ಬದಲಾಯಿಸಿತ್ತು. ಅವತ್ತೊಂದು ದಿನ ಟೈಸನ್ ಇದ್ದ ಆ ಸೆಲ್ಲನ್ನ ಬಾಕ್ಸಿಂಗ್ ದಿಗ್ಗಜ ಮೊಹಮ್ಮದ್ ಅಲಿ ಭೇಟಿ ನೀಡ್ತಾರೆ. ಅವರ ಬಗ್ಗೆ ಟೈಸನ್ಗೆ ಆವರೆಗೂ ಏನೂ ಗೊತ್ತಿರಲಿಲ್ಲ. ಅವರನ್ನ ನೋಡಿದಾಕ್ಷಣ ಅವರ ಬಗ್ಗೆ ತಿಳಿದುಕೊಂಡ ಟೈಸನ್ ತಾನೂ ಸಹ ಅವರಂತೆಯೇ ಬಾಕ್ಸರ್ ಆಗಬೇಕೆಂದು ಅಲ್ಲೇ ನಿರ್ಧಾರ ಮಾಡ್ತಾನೆ. ಆದರೆ ಟೈಸನ್ಗೆ ಬಾಕ್ಸಿಂಗ್ ಬಗ್ಗೆ ಏನೇನೂ ಗೊತ್ತಿರಲಿಲ್ಲ. ಆಗ ಇವರ ಆಸಕ್ತಿ ಗಮನಿಸಿದ ಜೈಲಿನ ಒಬ್ಬ ಮಾಜಿ ಬಾಕ್ಸರ್ ಆದ ಬಾಬಿ ಸ್ಟಿವರ್ಟ್ ಟೈಸನ್ರ ನೆರವಿಗೆ ನಿಲ್ತಾರೆ. ಜೈಲಿನಿಂದ ಇವರು ಬಿಡುಗಡೆಯಾದ ನಂತರ ಬಾಬಿ ಇವರನ್ನ ಒಬ್ಬ ಕೋಚ್ ಬಳಿ ಬಿಡ್ತಾರೆ. ಅಲ್ಲಿ ಟೈಸನ್ರ ಪಂಚ್ ಗಮನಿಸಿದ ಅವರು ಅದರಲ್ಲಿದ್ದ ಅಗಾಧ ಶಕ್ತಿ ಗಮನಿಸಿ ತಕ್ಷಣ ಅವರನ್ನ ಶಿಷ್ಯರನ್ನಾಗಿ ಸೇರಿಸಿಕೊಳ್ತಾರೆ. ಬಾಕ್ಸಿಂಗ್ ಅಂದ್ರೆ ಅಲ್ಲಿ ದೇಹದಾರ್ಢ್ಯತೆ ಸಹ ಮುಖ್ಯ. ಜಿಮ್ಗೆ ಸೇರಿ ಟೈಸನ್ ದೇಹವನ್ನ ಪುಷ್ಟಿಯಾಗಿ ಹುರಿಗೊಳಿಸಿ ತಯಾರಿಸಿದ್ರು. ಒಮ್ಮೆ ರಿಂಗ್ನಲ್ಲಿ ಯಾವುದೋ ಪಂದ್ಯ ಗೆದ್ದು ಟೈಸನ್ ಬೀಗುವಾಗ ಅವರ ಪಕ್ಕವೇ ನಿಂತ ಅವರ ಕೋಚ್ ಅಲ್ಲೋಡಿ ವಿಶ್ವಪ್ರಸಿದ್ಧ ಹೆವಿ ವೇಟ್ ಚಾಂಪಿಯನ್ ಎಂದು ಎಲ್ಲರಿಗೂ ಕೇಳುವಂತೆ ಟೈಸನ್ರನ್ನು ಉದ್ದೇಶಿಸಿ ಕೂಗಿದರಂತೆ. ಕೋಚ್ ಯಾವಾಗ್ಲೂ ತಮ್ಮ ಶಿಷ್ಯನ ಗುಣಗಾನ ಮಾಡ್ತಾ ಇದ್ರು. ಇದರಿಂದ ಟೈಸನ್ಗೆ ಇನ್ನಷ್ಟು ಮೋಟಿವೇಶನ್ ಸಿಗ್ತಾ ಇತ್ತಂತೆ. 15ನೇ ವಯಸ್ಸಿಗೆ ಅವರೊಬ್ಬ ಬಾಕ್ಸರ್ ಆಗಿ ತಯಾರಾಗಿದ್ದರು.
1981ರ ಜೂನಿಯರ್ ಒಲಿಂಪಿಕ್ಸ್ನಲ್ಲಿ ಭಾಗಿಯಾದ ಟೈಸನ್ ಎದುರಾಳಿಯನ್ನ ಕೇವಲ 8 ಸೆಕೆಂಡ್ಗಳ ಒಳಗೆ ಒಂದೇ ಪಂಚ್ನಿಂದ ಹೊಡೆದುರುಳಿಸಿದ್ರು. ಈ ಪಂದ್ಯ ವೀಕ್ಷಿಸಿದ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಮೊದಲ ಪಂದ್ಯದಲ್ಲೇ ಟೈಸನ್ ಗೋಲ್ಡ್ ಮೆಡಲ್ ಗೆದ್ದಿದ್ದರು. ಇದಾಗಿ 1982ರ ಒಲಿಂಪಿಕ್ಸ್ನಲ್ಲೂ ಸಹ ಅವರು ಗೋಲ್ಡ್ ಮೆಡಲ್ ಗೆಲ್ತಾರೆ. ಮುಂದೆ 1986ರಲ್ಲಿ ತನ್ನ 20ನೇ ವಯಸ್ಸಿನಲ್ಲೇ ಟೈಸನ್ ವರ್ಲ್ಡ್ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್ ಬೆಲ್ಟ್ ಗೆದ್ದರು. ಇದು ಅವರ ಬಾಕ್ಸಿಂಗ್ ಕರಿಯರ್ನಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನಬಹುದು. ಯಾಕಂದ್ರೆ ಇಲ್ಲಿ ಇವರ ಎದುರಾಳಿ ಸಾಮಾನ್ಯನಾಗಿರಲಿಲ್ಲ. ಇವನು ಈ ಹಿಂದೆ ಮೊಹಮ್ಮದ್ ಅಲಿಯನ್ನೇ ಹೊಡೆದುರುಳಿಸಿದ್ದ ಪ್ರಚಂಡ ಬಾಕ್ಸರ್. ಇವನಿಗೂ ಅನೇಕಾರು ಜನ ಅಭಿಮಾನಿಗಳಿದ್ದರು. ಇಂತಹ ಪಟುವನ್ನ ಟೈಸನ್ ತನ್ನ 20ನೇ ವಯಸ್ಸಿನಲ್ಲೇ ಕೆಲವೇ ಸೆಕೆಂಡ್ಗಳಲ್ಲಿ ಹೊಡೆದು ಮಕಾಡೆ ಮಲಗಿಸಿದ್ದ. ಅವತ್ತು ವಿಶ್ವ ಬಾಕ್ಸಿಂಗ್ ಲೋಕವೇ ಬೆಚ್ಚಿ ಬಿದ್ದಿತ್ತು. ಇಲ್ಲಿಯ ಅನೇಕ ಜನ ಮಾಜಿ ಹಾಲಿ ಬಾಕ್ಸರ್ಗಳ ಸಹಿತ ಎಷ್ಟೋ ಬಾಕ್ಸಿಂಗ್ ವಿಮರ್ಶಕರು ಟೈಸನ್ ರನ್ನ ಕಂಡು ಹುಬ್ಬೇರಿಸಿದ್ದರು. ಇಲ್ಲಿ ಟೈಸನ್ರ ಹವಾ ಜೋರಾಯಿತು. ಅವರ ಬದುಕಿನ ಹೊಸ ಅಧ್ಯಾಯವೊಂದು ಶುರುವಾಯಿತು. ಇಲ್ಲಿಂದ ಟೈಸನ್ಗೆ ಭರಪೂರ ಅಭಿಮಾನಿಗಳು, ಹಣ, ಹೆಸರು, ಕೀರ್ತಿ ಎಲ್ಲವೂ ಹರಿದು ಬಂದವು. ಅವರೊಬ್ಬ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಆಗಿ ಹೋದ್ರು. ಈ ಮಧ್ಯೆ ಅವರಿಗೆದುರಾದ ಒಂದೇ ಆಘಾತವೆಂದ್ರೆ ಅದು ಅವರ ಕೋಚ್ರ ಸಾವು. ಕೋಚ್ರ ಜೊತೆ ಅವಿನಾಭಾವ ಸಂಬಂಧ ಇರಿಸಿಕೊಂಡಿದ್ದ ಟೈಸನ್ಗೆ ಅವರ ಈ ಅಗಲಿಕೆ ತೀವ್ರ ಮನನೋಯುವಂತೆ ಮಾಡಿತು. ಮುಂದೆ ಹೆವಿ ವೇಟ್ ಚಾಂಪಿಯನ್ಸ್ ಟ್ರೋಫಿ ಬಾಕ್ಸಿಂಗ್ನಲ್ಲಿ ಭಾಗಿಯಾದ ಟೈಸನ್ ಇಲ್ಲಿಯೂ ಸಹ ಆ ಟೈಟಲ್ ಅನಾಯಾಸವಾಗಿ ಗೆದ್ದರು. 1986ರಿಂದ 89ರವರೆಗೆ ಅವರು ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ ಗೆದ್ದರು. ಅವರ ಬಳಿ WBA, WBC ಹಾಗೂ IBF ಟೈಟಲ್ಗಳು ಕೈ ಸೇರಿದ್ದವು. ಈ 3 ಟೈಟಲ್ಗಳನ್ನ ಒಟ್ಟಿಗೆ ಗೆದ್ದ ಜಗದ ಏಕೈಕ ಬಾಕ್ಸರ್ ಎಂಬ ಹೆಗ್ಗಳಿಕೆಯೂ ಸಹ ಇವರ ಮುಡಿಗೇರಿತು. ಹೀಗೆ ಪ್ರತಿ ಸಲವೂ ಗೆಲ್ಲುತ್ತಲೇ ಹೋದ ಟೈಸನ್ ಅವರನ್ನ ಐರನ್ ಮೈಕ್ ಟೈಸನ್ ಎಂದೇ ಜನ ಕರೆದರು. 1990ರಲ್ಲಿ ಜಪಾನ್ನ ಟೋಕಿಯೋದಲ್ಲಿ ನಡೆದ ಪಂದ್ಯವೊಂದರಲ್ಲಿ ಇವರಿಗೆದುರಾಗಿ ಜೇಮ್ಸ್ ಎಂಬ ಖ್ಯಾತ ಪಟು ಇದ್ರು. ಅಷ್ಟೆಲ್ಲ ಘಟಾನುಘಟಿಗಳನ್ನ ಮಣಿಸಿದ ಟೈಸನ್ಗೆ ಈ ಜೇಮ್ಸ್ ಒಬ್ಬ ಯಾವ ಲೆಕ್ಕ ಎಂದೇ ಎಲ್ಲರೂ ಭಾವಿಸಿದ್ದರು. ಇದರಲ್ಲಿ ಖಂಡಿತ ಟೈಸನ್ ಗೆದ್ದೇ ಗೆಲ್ತಾನೆ ಅಂತ ಎಲ್ಲರೂ ಟೈಸನ್ ಪರ ಬೆಟ್ಟಿಂಗ್ ಸಹ ಹಾಕಿದ್ರು. ಆದರೆ ಎಲ್ಲರ ಆಸೆಗೆ ಭಂಗವಾಗುವ ಹಾಗೆ ಈ ಪಂದ್ಯದಲ್ಲಿ ಟೈಸನ್ ಹೀನಾಯವಾಗಿ ಸೋತರು. ಹಣ, ಹೆಸರು, ಕೀರ್ತಿ ಇವುಗಳ ಪ್ರಭಾವಕ್ಕೆ ಸಿಲುಕಿದ್ದ ಟೈಸನ್ ಸ್ವೇಚ್ಛಾಚಾರ ಹಾಗೂ ವಿಲಾಸಿ ಬದುಕಿನ ಮಧ್ಯೆ ಸರಿಯಾದ ಅಭ್ಯಾಸ ಹಾಗೂ ಡಯಟ್ ಮಾಡದೆ ಈ ಪಂದ್ಯದಲ್ಲಿ ಸೋಲುವಂತಾಯಿತು. ಸೋಲು ಅಂದ್ರೇನೆ ಏನಂತಲೇ ಗೊತ್ತಿರದಿದ್ದ ಟೈಸನ್ ಈ ರೀತಿ ಸೋತಿದ್ದು ಬಾಕ್ಸಿಂಗ್ ಲೋಕವೇ ದಿಗ್ಭ್ರಮೆಗೊಳಗಾಗುವಂತೆ ಮಾಡಿತ್ತು. ಎಷ್ಟೋ ಜನ ಇದನ್ನ ನಂಬಲೇ ಇಲ್ಲ. ಈ ಸೋಲಿನ ನಂತರ ಮುಂದೆ ಕೂಡ ಕೆಲವಾರು ಪಂದ್ಯಗಳಲ್ಲಿ ಟೈಸನ್ ಮೇಲಿನಿಂದ ಮೇಲೆ ಸೋಲುತ್ತಲೇ ಬಂದ್ರು. ಟೈಸನ್ ಆ ಹೊತ್ತಿಗಾಗಲೇ ಮದ್ಯ ಸೇವನೆ ಹಾಗೂ ಹೆಣ್ಮಕ್ಕಳ ಸಹವಾಸದ ದೌರ್ಬಲ್ಯಕ್ಕೆ ಒಳಗಾಗಿದ್ರು. ಇದರಿಂದ ಅವರಲ್ಲಿದ್ದ ಅಗ್ರೆಸಿವ್ ಬಾಕ್ಸರ್ ಮರೆಯಾಗಿದ್ದ. ರಿಂಗ್ ಒಳಗೆ ಏನೂ ಸಾಧಿಸಲಾಗದ ಟೈಸನ್ ಆ ಸೋಲು, ಹತಾಶೆಯ ಫ್ರಸ್ಟ್ರೇಷನ್ ಅನ್ನ ಹೊರಗಡೆ ತೋರಿಸೋದಕ್ಕೆ ಶುರು ಮಾಡಿದ್ರು. ಕುಡಿದು ಬೀದಿ ಜಗಳ, ಅನವಶ್ಯ ಕಲಹ, ಅತ್ಯಾಚಾರದ ಕೇಸ್ಗಳು ಇಂತಹ ಬೇಡದ ವಿಷಯಗಳಲ್ಲಿ ಗುರುತಿಸಿಕೊಳ್ಳಲು ಶುರು ಮಾಡಿದ ಟೈಸನ್ ಅನೇಕ ಸಲ ಇವುಗಳಿಂದಾಗಿ ಜೈಲು ಸೇರಿದ್ದು ಉಂಟು. ಜೈಲಲ್ಲಾದರೂ ಸರಿಯಾಗಿ ಇದ್ರ ಅನ್ನೋದಾದ್ರೆ ಅದೂ ಇಲ್ಲ. ಅಲ್ಲೂ ಸಹ ಅನಗತ್ಯ ಗೊಡವೆ ಹಾಗೂ ಬೇಸಿಕ್ ದೇಹಾಭ್ಯಾಸ ಮತ್ತು ವರ್ಕೌಟ್ ಕೂಡ ಮಾಡೋದಕ್ಕಾಗದೇ ಇರುವಷ್ಟು ಅವರು ಚೈತನ್ಯ ಕಳೆದುಕೊಂಡಿದ್ದರು. ಅವರ ವೈಯಕ್ತಿಕ ಬದುಕು ಅನೇಕ ಇಂತಹ ಪಲ್ಲಟಗಳಿಗೆ ಸಾಕ್ಷಿಯಾಯಿತು. ಈ ಮಧ್ಯೆ ತನ್ನ ಪ್ರೀತಿಯ ಮಗಳು ನಿಧನವಾಗಿದ್ದು ಅವರನ್ನ ಇನ್ನಷ್ಟು ಖಿನ್ನತೆಗೆ ತಳ್ಳಿತು. ಟೈಸನ್ ಮೂಲತಃ ತಾನೊಬ್ಬ ಕ್ರೈಸ್ತ ಮತದವರಾದರೂ ಸಹ ಒಂದು ಸಲ ಜೈಲಿನಲ್ಲಿದ್ದಾಗ ಇಸ್ಲಾಂನ ಬೋಧನೆಗಳಿಗೆ ಮಾರು ಹೋಗಿ ಅವರು ತಮ್ಮ ಹೆಸರನ್ನ ಮಾಲಿಕ್ ಅಬ್ದುಲ್ ಅಜೀಜ್ ಎಂದು ಬದಲಾಯಿಸಿಕೊಂಡು ಇಸ್ಲಾಂ ಮತಕ್ಕೆ ಮತಾಂತರವಾದರು. ಜೈಲಿನಿಂದ ಹೊರಬಂದ ಟೈಸನ್ ಮತ್ತೆ ವರ್ಕೌಟ್ ಶುರು ಮಾಡಿ ಬಾಕ್ಸಿಂಗ್ ಕಡೆ ಗಮನ ಹರಿಸಿದ್ರು. ಅವರು 92ರಿಂದ 95ರವರೆಗೂ ಒಂದಷ್ಟು ಬಾಕ್ಸಿಂಗ್ ಟೈಟಲ್ ಗೆದ್ರು. ಆದರೆ 1996ರಲ್ಲಿ ಅವರು ಎದುರಾಳಿಯ ಜೊತೆ ಪಂದ್ಯವಾಡುವಾಗ ಅದರಲ್ಲಿ ಸೋಲ್ತಾರೆ. ಮುಂದೆ 1997ರಲ್ಲೂ ಸಹ ಇದೇ ಎದುರಾಳಿಯ ಜೊತೆ ಪಂದ್ಯ ನಡೆದಾಗಲೂ ಸಹ ಟೈಸನ್ ಸೋತ್ರು. ಈ ಪಂದ್ಯದಲ್ಲಿ ಎದುರಾಳಿಯ ಹೊಡೆತ ತಾಳದೆ ಅವರ ಕಿವಿಯನ್ನ ಟೈಸನ್ ಕಚ್ಚಿದ್ರು. ಬಾಕ್ಸಿಂಗ್ ರೂಲ್ಸ್ ಪ್ರಕಾರ ಇದು ತಪ್ಪು, ಈ ರೀತಿ ಮಾಡುವಂತಿಲ್ಲ. ಆದ್ದರಿಂದ ಅವರನ್ನ ತಾತ್ಕಾಲಿಕವಾಗಿ ಬಾಕ್ಸಿಂಗ್ ನಿಂದ ಬ್ಯಾನ್ ಮಾಡಲಾಯಿತು. ಇವರ ಬಾಕ್ಸಿಂಗ್ ಲೈಸೆನ್ಸ್ ಅನ್ನ ವಶಕ್ಕೆ ಪಡೆದ ಅಥಾರಿಟಿ ಇವರಿಗೆ $3 ಮಿಲಿಯನ್ ದಂಡವನ್ನ ವಿಧಿಸುತ್ತದೆ. ಈ ಘಟನೆ ನಂತರ ಮೈಕ್ ಸಾರ್ವಜನಿಕವಾಗಿ ಎಲ್ಲರೆದುರು ತಾನು ಮಾಡಿದ ಕೆಲಸಕ್ಕೆ ಕ್ಷಮೆ ಕೇಳಿದ್ರು. ಇದರಿಂದಾಗಿ 1998ರಲ್ಲಿ ಅವರಿಗೆ ಮತ್ತೆ ಅವರ ಲೈಸೆನ್ಸ್ ಹಿಂದಿರುಗಿಸಲಾಯಿತು.
1999ರಿಂದ 2005ರವರೆಗೂ ಟೈಸನ್ ಒಂದಷ್ಟು ಪಂದ್ಯಗಳಲ್ಲಿ ಭಾಗಿಯಾದರೂ ಸಹ ಹೆಚ್ಚಿನವುಗಳಲ್ಲಿ ಪರಾಭವಗೊಂಡಿದ್ದೇ ಜಾಸ್ತಿ. ಆ ಸಮಯಕ್ಕೆ ಅವರು ವಿಶ್ವದ ಶ್ರೇಷ್ಠ ಬಾಕ್ಸರ್ಗಳನ್ನ ಸೋಲಿಸಿದ್ದರು. 2004ರ ನಂತರ ಮತ್ತೆ ಅವರ ಹೆಸರು ಮೇಲೆ ಬಂತು. ಈ ಮೂಲಕ ಮುನ್ನೆಲೆಗೆ ಬಂದ ಟೈಸನ್ ಮತ್ತೆ ಹಣದ ಪ್ರಭಾವಕ್ಕೆ ಸಿಲುಕಿ ಅಭ್ಯಾಸದ ಕಡೆ ಮೈಮರೆತರು. ಅಭ್ಯಾಸದ ಕಡೆ ಗಮನ ಹರಿಸದ ಟೈಸನ್ ಹೆಚ್ಚಿನ ಸಮಯ ಕ್ಲಬ್, ಪಾರ್ಟಿ, ಡಿಸ್ಕೋ ಇಂತಹ ಸಭೆಗಳಲ್ಲೇ ಕಾಲ ಕಳೆಯುತ್ತಿದ್ದರು. ಒಂದು ಕಡೆ ನಿಲ್ಲದೆ ಊರೂರು ತಿರುಗಲು ಶುರು ಮಾಡಿದ್ರು. ಇಲ್ಲಿಯೂ ಸಹ ಟೈಸನ್ಗೆ ಸರಿ ತಪ್ಪುಗಳ ದಾರಿ ತೋರಿಸುವ ಗುರುಗಳಿರಲಿಲ್ಲ. ಬದುಕಿನುದ್ದಕ್ಕೂ ಸಹ ಗೊತ್ತು ಗುರಿ ಇಲ್ಲದೆ ಬೆಳೆದ ಟೈಸನ್ ತಮಗಿಷ್ಟ ಬಂದಂತೆ ಬದುಕಿದ ವ್ಯಕ್ತಿ. ಅಲ್ಲಿ ಒಳಿತಿಗಿಂತ ಕೆಡಕುಗಳು, ತಪ್ಪುಗಳೇ ಹೆಚ್ಚಾಗಿದ್ವು. 2011ರಲ್ಲಿ ವಿಶ್ವ ಬಾಕ್ಸಿಂಗ್ ಹಾಲ್ ಆಫ್ ಫೇಮ್ನಲ್ಲಿ ಎಲ್ಲರ ಜೊತೆ ಟೈಸನ್ರ ಹೆಸರನ್ನ ಸಹ ಸೇರಿಸಿದಾಗ ಅದನ್ನ ನೋಡಿ 45 ವರ್ಷದ ಟೈಸನ್ ತಾವೇ ಸ್ವತಃ ಅಚ್ಚರಿಪಟ್ಟಿದ್ದರು. ಇಂತಹ ದಿಗ್ಗಜರ ನಡುವೆ ತನ್ನ ಹೆಸರಿದೆಯಾ, ನಾನೇನಾ ಈ ಎಲ್ಲ ಸಾಧನೆ ಮಾಡಿದ್ದು ಎಂದು ಅವರೇ ಸ್ವತಃ ಅಲ್ಲಿ ನಿಂತು ಅಚ್ಚರಿ ಪಡುವಂತಾಯಿತು. ಮೈಕ್ ಟೈಸನ್ ಅನ್ಡಿಸ್ಪ್ಯೂಟೆಡ್ ಟ್ರುತ್ ಎಂಬ ತಮ್ಮದೇ ಆದ ಆತ್ಮಚರಿತ್ರೆಯನ್ನ ಅವರು ಬರೆದು ಪ್ರಕಟಿಸಿದ್ರು. ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಅದು ಅತಿ ಹೆಚ್ಚು ಸಲ ಸೇಲ್ ಆದ ಬುಕ್ ಆಗುತ್ತೆಂದು ಟೈಸನ್ ಸಹ ಗೆಸ್ ಮಾಡಿರಲಿಲ್ಲ. 58 ವರ್ಷ ವಯಸ್ಸಿನ ಟೈಸನ್ ಈವರೆಗೂ 59 ಪಂದ್ಯಗಳನ್ನಾಡಿದ್ದಾರೆ. ಅದರಲ್ಲಿ 50 ಪಂದ್ಯ ಗೆದ್ದಿದ್ದಾರೆ. ಇವುಗಳಲ್ಲಿ ನಾಕ್ಔಟ್ಗಳೇ 40ರಷ್ಟಿವೆ. 7 ಪಂದ್ಯಗಳಲ್ಲಿ ಮಾತ್ರ ಸೋಲನ್ನನುಭವಿಸಿದ್ದಾರೆ. 2005ರಲ್ಲೇ ಇವರು ರಿಟೈರ್ಡ್ ಆದರು. ಬಹಳ ಈಚೆಗೆ ಒಂದು ಪಂದ್ಯದಲ್ಲಿ ಭಾಗಿಯಾಗಿದ್ದ ಟೈಸನ್ ಅದರಲ್ಲೂ ಸಹ ಸೋತರು. ಇವರ ಮುಖದ ಮೇಲೆ ಟ್ಯಾಟೂ ಇದೆ ಹಾಗೂ ಬಲ ತೋಳಿನ ಮೇಲೆ ಚೀನಾದ ನಾಯಕ ಮಾವೋ ಅವರ ಚಿತ್ರ ಹಾಗೂ ಅವರ ಹೆಸರಿನ ಅಚ್ಚೆ ಇದೆ. ಎಡಪಕ್ಕೆಯ ಮೇಲೆ ಕ್ಯೂಬಾದ ಹೋರಾಟಗಾರನಾಗಿದ್ದ ಚೆಗುವೇರನ ಚಿತ್ರದ ಅಚ್ಚೆ ಇದೆ. ಎಡತೋಳಿನ ಮೇಲೆ ಡೇಸ್ ಆಫ್ ಗ್ರೇಸ್ ಎಂದು ಬರೆಸಿದ್ದಾರೆ. ಇವರ ವೈವಾಹಿಕ ಬದುಕಿನ ಬಗ್ಗೆ ಹೇಳೋದಾದರೆ ಇವರು ಈವರೆಗೂ 3 ಸಲ ವಿವಾಹ ಮಾಡಿಕೊಂಡಿದ್ದಾರೆ. ಅನೇಕ ಅವಾರ್ಡ್ಗಳನ್ನ ಪಡೆದಿರುವ ಟೈಸನ್ಗೆ ಗೌರವ ಡಾಕ್ಟರೇಟ್ ಪದವಿಯೂ ಸಹ ಸಿಕ್ಕಿದೆ. ಇವರದ್ದೇ ಆದ ಮೈಕ್ ಟೈಸನ್ ಅಕಾಡೆಮಿ ಸಹ ಇದೆ. ಇದು ಅಸಹಾಯಕ ಮಕ್ಕಳು ಹಾಗೂ ಯುವಕರಿಗೆ ಬಾಕ್ಸಿಂಗ್ ಕಲಿಸಲು ನೆರವು ನೀಡುತ್ತದೆ. ಈವರೆಗೂ ಟೈಸನ್ 15ಕ್ಕೂ ಹೆಚ್ಚಿನ ಸಿನಿಮಾ ಹಾಗೂ ಟಿವಿ ಸೀರೀಸ್ಗಳಲ್ಲಿ ನಟಿಸಿದ್ದಾರೆ. ಎಷ್ಟೋ ಬಾಕ್ಸಿಂಗ್ ತರಬೇತಿಗಳಿಗಾಗಿ ಟಿವಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರದ್ದೇ ಆದ ಐರನ್ ಮೈಕ್ ಎಂಬ ಇವರ ಬಾಕ್ಸಿಂಗ್ ಪ್ರಮೋಷನ್ ಕೂಡ ಇದೆ. ಈಚೆಗೆ ಬಂದ ಲೈಗರ್ ಚಿತ್ರದಲ್ಲಿ ನಟಿಸಿದ ಟೈಸನ್ ಭಾರತೀಯ ಸಿನಿಮಾ ವೀಕ್ಷಕರಿಗೂ ಸಹ ತುಂಬಾ ಹತ್ತಿರವಾದರು. ಇದಿಷ್ಟು ಸಹ ಟೈಸನ್ ಎಂಬ ದೈತ್ಯನ ಜೀವನ ಗಾಥೆ. ಈ ವ್ಯಕ್ತಿಯ ಬದುಕಿನ ಏರಿಳಿತದಿಂದ ನಾವೆಲ್ಲ ಕಲಿತು ಮೈಗೂಡಿಸಿಕೊಳ್ಳಬೇಕಾದದ್ದೇನು ಅಂತ ನಿಮ್ಮದೇ ಮಾತುಗಳಲ್ಲಿ ಕಾಮೆಂಟ್ ಮಾಡಿ.